ಸಂಸ್ಕೃತಿ ಬಗ್ಗೆ ಸಿದ್ದರಾಮಯ್ಯಗೆ ನಾನು ಪಾಠ ಮಾಡ್ತೀನಿ. ನನ್ನ ಮುಂದೆ ಬಂದು ಸಂಸ್ಕೃತಿ ಬಗ್ಗೆ ಚರ್ಚೆ ಮಾಡಲಿ ಸಿಎಂ ಸಿದ್ದರಾಮಯ್ಯಗೆ ಅನಂತ್ ಕುಮಾರ್ ಹೆಗಡೆ ಚಾಲೆಂಜ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರನ್ನು ಹೊರತಾಗಿ ಸಾಮಾನ್ಯ ಮತದಾರರನ್ನ ದಯವಿಟ್ಟು ಮಾತಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ನಿಮ್ಮ ಸಂಸದರು ನಿಮಗಾಗಿ ಏನನ್ನ ಮಾಡಿದ್ದಾರೆ, ಸತತವಾಗಿ ಗೆಲುವನ್ನು ದಾಖಲಿಸುವಂಥ ಅನಂತ್ ಕುಮಾರ್ ಹೆಗಡೆ ಅವರು ಅಂತ ಕಾಂಗ್ರೆಸ್ನವ್ರು ಪ್ರಶ್ನೆ ಮಾಡ್ತಾರೆ. ಯಾಕೆ ಹೇಳಿ, ಬರೀ ಬಿ ಜೆ ಪಿ ಕಾರ್ಯಕರ್ತರು ಕೇಳಬೇಡಿ ಅಂತ ಆಬ್ವಿಯಸ್ಲಿ ವಹಿಸ್ಕೋತಾರೆ. ಒಂದಷ್ಟು ಜನ ಆಲೆ ಮನೆ ತಕ್ಕ ಹೋಗಿದ್ರು, ಅಣ್ಣ ಸಿಂಹ ಯಾವತ್ತು ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹುಲಿ ಯಾವತ್ತು ಕಾಡಲ್ಲಿರ್ಬೇಕಣ್ಣ, ನೀವು ಸಂಸತ್ತಲ್ಲಿರ್ಬೇಕಣ್ಣ, ಪಾರ್ಲಿಮೆಂಟಲ್ಲಿರಬೇಕು, ನೀವು ಮತ್ತೆ ಆಯ್ಕೆ ಆಗಬೇಕು ಅಂತ ಅನಂತ್ ಕುಮಾರ್ ಹೆಗಡೆ ಅವರು ಹೇಳಿದ್ರು. ಕಾರ್ಯಕರ್ತರ ಮಾತನ್ನು ನಿರ್ಲಕ್ಷಿಸುವುದು ಸರಿಯಲ್ಲ ಅಂತ. ಅಲ್ಲಿಂದ ಶುರುವಾಯಿತು ಅನಂತ್ ಕುಮಾರ್ ಹೆಗಡೆಯವರ ಲೋಕಸಭಾ ಚುನಾವಣೆಯ ಸಂದರ್ಭದ ಭಾಷಣಗಳು. ಆ ನಂತರದಲ್ಲಿ ಕಾರ್ಯಕರ್ತರ ಮಾತನ್ನು ತಳ್ಳಿ ಹಾಕೋಕೆ ನಾನು ಸಿದ್ಧನಿಲ್ಲ ಅಂತ ಹೇಳೋ ಮೂಲಕ ತಾವೇ ಅಭ್ಯರ್ಥಿ ಆಗ್ತೀವಿ ಅನ್ನೋ ಪರೋಕ್ಷ ಹೇಳಿಕೆಯನ್ನು ಕೊಡೋಕ್ಕೆ ಶುರು ಮಾಡಿದ್ರು. ಆ ನಂತರದಲ್ಲಿ ರಾಮ ಮಂದಿರದ ವಿಚಾರವಾಗಿ ಮಾತನಾಡುತ್ತಾ, ನಮ್ಮ ಎದುರಾಳಿ ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ ನಮಗೆ ಲೆಕ್ಕಕ್ಕೆ ಇಲ್ಲ, ಆದರೆ ಒಂದಷ್ಟು ಜನರ ಮನಸ್ಸಿನಲ್ಲಿರುವ ಕೆಟ್ಟ ಆಲೋಚನೆಗಳಿದೆಯಲ್ಲ, ಅವ್ರುಗಳು ನಮ್ಮ ಶತ್ರುಗಳು. ಸಿದ್ದರಾಮಯ್ಯವ್ರು ನಮ್ಮ ಶತ್ರು. ಸಿದ್ದರಾಮಯ್ಯವ್ರು ನಾವು ಯಾಕೆ ಹೋಗ್ಬೇಕು ರಾಮ ಮಂದಿರ ಉದ್ಘಾಟನೆಗೆ ಅಂತಾರೆ. ಇವಾಗ ನೋಡ್ರೆ ನಾನು ಎಲ್ಲ ಆದಮೇಲೆ ಹೋಯ್ತೀನಿ ಅಂತಾರೆ. ಸಿದ್ದರಾಮಯ್ಯ ಬರಲಿ ಬಿಡಲಿ, ರಾಮ ಮಂದಿರ ಉದ್ಘಾಟನೆ ಆಗೇ ಆಗುತ್ತೆ ಲೇ ಮಗನೇ ಅಂತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬಿ ಜೆ ಪಿಯ ಸಂಸದರು ಬಳಸಿದಂಥ ಪದ. ಆ ಬೈಟ್ ಒಂದ್ಸಲ ಇನ್ನೊಂದ್ಸಲ ನೋಡ್ಬಿಡಿ. ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ, ಅದು ರಾಜಕಾರಣಕ್ಕೋಸ್ಕರ ಅದು ಇದು ಒದರಾಡ್ತಾ ಇರ್ತಕ್ಕಂಥದ್ದು. ನಮ್ಮ ವಿರೋಧಿ ಸಿದ್ದರಾಮಯ್ಯ, ಕಾಂಗ್ರೆಸ್ ಅಲ್ಲ. ಯಾಕೆಂದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ, ಹರಾಜಾಗಿ ಹೋಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಓಟಿಗೆ ಹರಾಜಾಗಿ ಹೋಗಿರ್ತಕ್ಕಂಥ ಮಾನಸಿಕತೆ ಏನಿದೆ, ಅದು ನಮ್ಮ ವಿರೋಧ. ರಾಜಕೀಯ ವಿರೋಧ ಅಲ್ಲ. ರಾಜಕೀಯ ಡೆಮೋಕ್ರಸಿಯಲ್ಲಿ ಒಂದು ಪಕ್ಷ ಬರುತ್ತೆ, ಒಂದು ಪಕ್ಷ ಹೋಗುತ್ತೆ, ಇದು ಸ್ವಾಭಾವಿಕ. ನಾಳೆ ನಾವೇನು ಪರ್ಮನೆಂಟ್ ಇರುವುದಿಲ್ಲ, ಮತ್ತೊಂದು ಪಕ್ಷ ಬರುತ್ತೆ. ಆದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ. ಅದಕ್ಕೆ ನಮ್ಮ ವಿರೋಧ. ಅಹಿಂದೂ ಮಾನಸಿಕತೆ ಅದು ನಮ್ಮ ವಿರೋಧ. ರಾಮ ಜನ್ಮಭೂಮಿ ಇನ್ವಿಟೇಷನ್ ಬಂದು, ರಾಮ ಜನ್ಮಭೂಮಿ ಇನ್ವಿಟೇಷನ್ ನಮಗ್ ಬಂದಿಲ್ಲ, ಆಮೇಲೆ ಬಂದ್ರು ನಾನು ಹೋಗುದಿಲ್ಲ ಅಂತಂದ್ರು. ನೀನ್ ಬರ್ಲಿ ಬಿಡು, ರಾಮ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೇ. ಇವತ್ತು ಹೇಳ್ತಾರೆ ಹೋಗ್ತೀನಿ, ಅವತ್ತು ಹೋಗುದಿಲ್ಲ, ಆಮೇಲೆ ಹೋಗ್ತೀನಿ ನಾನು ಅಂತ. ಅಂದ್ರೆ ಹಿಂದೂ ಸಮಾಜದ ತಾಕತ್ತು ಕಂಡ್ರಿ ಇದು. ಕೇವಲ 8 ದಿವಸಗಳಲ್ಲಿ ಧ್ವನಿ ಬದಲಾಯ್ತು. ಮೊದಲು ಇನ್ವಿಟೇಷನ್ ಬಂದಿಲ್ಲ ಅಂದ್ರು, ಆಮೇಲೆ ಇನ್ವಿಟೇಷನ್ ಬಂದ್ರು ಹೋಗುದಿಲ್ಲ ಅಂತಂದ್ರು. ಇವತ್ತು ಹೋಗ್ತೀನಿ, ನಾನು 22ಕ್ಕೆ ಹೋಗುದಿಲ್ಲ, ಆಮೇಲೆ ಹೋಗ್ತೀನಿ ಅಂತ ಅಂದ್ರು. ಇದು ಹಿಂದೂ ಸಮಾಜದ ದಮ್. ಎಸ್, ಸಿದ್ದರಾಮಯ್ಯ ಅವರಿಗೆ ಅನಂತ್ ಕುಮಾರ್ ಹೆಗಡೆ ಅವರು ಯಾವುದೇ ಪದವನ್ನಾದರೂ ಬಳಸಲಿ, ಅನಂತ್ ಕುಮಾರ್ ಹೆಗಡೆ ಅವರಿಗೆ ಕಾಂಗ್ರೆಸ್ಸಿಗರು ಯಾವುದೇ ಪದವನ್ನಾದರೂ ಬಳಸಲಿ, ಅದು ಅವರ ವೈಯಕ್ತಿಕ ವಿಚಾರ, ಅದು ಅವರವರ ಹೇಳಿಕೆ. ಅನಂತ್ ಕುಮಾರ್ ಹೆಗಡೆ ಅವರು ಹೇಳೋರೆ, ವಿಜಯರವ್ರು ಹೇಳಿರೋ ಸರಿ, ನನ್ನ ವೈಯಕ್ತಿಕ ಹೆಗಡೆ, ಇದು ನನ್ನ ವೈಯಕ್ತಿಕ ಹೇಳಿಕೆ, ಇದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋರೆ. ಆದರೆ ರಾಜ್ಯದ ಮುಖ್ಯಮಂತ್ರಿಯೊಬ್ಬರಿಗೆ ಬಳಸುವ ಪದ ಇದೇನಾ ಅಂತ ಒಂದಷ್ಟು ಜನ ಸಭ್ಯರು ಕೇಳ್ತಿರುವಂಥ ಪ್ರಶ್ನೆ. ನೀವು ಬರೀ ಸಿದ್ದರಾಮಯ್ಯ ಅಂತ ತಗೊಂಡಾಗ ಏನು ಬೇಕಾದ್ರೆ ಹೇಳ್ಕೊಳ್ಳಿ, ನಿಮ್ಮಿಷ್ಟ. ಈ ಹಿಂದೆ ಕೂಡ ಬಿ ಜೆ ಪಿ ನಾಯಕರು ಸಿದ್ದರಾಮಯ್ಯ ಅವರ ವಿರುದ್ಧ ಎಂಥ ಹೇಳಿಕೆಗಳನ್ನು ಬಳಸಿದ್ದರೂ ಅವರೆಲ್ಲರೂ ಕೂಡ ಇವತ್ತು ಎಲ್ಲಿ ಕುಂತವ್ರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅವರೆಲ್ಲರೂ ಕೂಡ ಕೇವಲ ಪಕ್ಷವನ್ನು ಗೆಲ್ಲಿಸಕ್ಕಾಗದೆ ಕೂತವ್ರೆ ಅನ್ನೋದು ವಿಚಾರ. ಅನಂತ್ ಕುಮಾರ್ ಹೆಗಡೆ ಅವರು ಬಿ ಜೆ ಪಿಯವರೇ, ಅನಂತ್ ಕುಮಾರ್ ಹೆಗಡೆ ಅವರು ದೇಶ ಕಂಡ ಅತ್ಯುತ್ತಮ ಸಂಸದರೇ, ಅನಂತ್ ಕುಮಾರ್ ಹೆಗಡೆ ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೇ ಆಗಿದ್ದರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲೋಗಿದ್ರು ಅನ್ನೋ ಪ್ರಶ್ನೆಗಳು ಕೂಡ ಎದುರಾಗುತ್ತೆ. ಇದನ್ನು ಕಾಂಗ್ರೆಸ್ಸಿಗರು ಕೇಳ್ತಾರೆ. ಇದೀಗ ಅನಂತ್ ಕುಮಾರ್ ಹೆಗಡೆ ಅವರು ಸಭ್ಯತೆ ಮತ್ತು ಸಂಸ್ಕೃತಿಯ ಬಗ್ಗೆ ನನಗೆ ಹೇಳ್ಕೊಡಕ್ಕೆ ಬರಬೇಡಿ, ಸಿದ್ದರಾಮಯ್ಯನವರು ಸೇರಿದಂತೆ ಕಾಂಗ್ರೆಸ್ ಅವರು ಎಲ್ಲರೂ ಬನ್ನಿ, ನಾನು ನಿಮಗೆ ಪಾಠ ಮಾಡ್ತೀನಿ, ಓಪನ್ ಡಿಬೇಟಿಗೆ ನಾನು ಚರ್ಚೆಗೆ ಸಿದ್ಧ ಅಂತ ಹೇಳೋರೆ.
ಅಲ್ಲಿಗೆ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಅದಕ್ಕೆ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಂದರೆ, ಸಿದ್ದರಾಮಯ್ಯ ಕಳೆದ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಅವರಿಗೆ ಏಕವಚನದಲ್ಲಿ ಮಾಸ್ ಮರ್ಡರ್ ಎಂದು ಕರೆದರು. ಅವರಿಗೊಂದು ನ್ಯಾಯ, ನಮಗೊಂದು ನ್ಯಾಯನಾ? ಅದೆಲ್ಲ ನಮಗೆ ಗೊತ್ತಿಲ್ಲ. ಯಾರಿಗೆ ಹೇಗೆ ಮಾತನಾಡಬೇಕು ನಮಗೆ ಗೊತ್ತು. ಇದರ ಎಲ್ಲದರ ಬಗ್ಗೆ ಜನರ ಮುಂದೆ ಚರ್ಚೆ ಮಾಡೋಣ. ಎಲ್ಲೋ ಕೂತ್ಕೊಂಡು ಸಭೆಯಲ್ಲಿ ಮಾತನಾಡೋದು ಸರಿಯಲ್ಲ ಅಂತ ಹೇಳೋರೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ತಾವು ಅಂದರೆ ಅನಂತಕುಮಾರ್ ಹೆಗಡೆ ಅವರು ಏಕವಚನ ಪ್ರಯೋಗ ಮಾಡಿದ ವಿಚಾರವಾಗಿ ಮಾತನಾಡಿದವರು, ನನ್ನ ಹೇಳಿಕೆಯನ್ನು ಖಂಡಿಸುವುದು ಸಹಜ. ಇದು ನನ್ನ ಹೇಳಿಕೆ, ಇದು ಪಕ್ಷದ ಹೇಳಿಕೆ ಅಲ್ಲ. ಹೀಗಾಗಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವ್ರು ಹೇಳಿರೋ ಸರಿ ಅಂತ ಅದಕ್ಕೂ ಕೂಡ ಸ್ಪಷ್ಟನೆ ಕೊಟ್ಟರು. ನನ್ನ ವೈಯಕ್ತಿಕ ಹೇಳಿಕೆ ರೀ, ನಾನು BJPಯ ಸಂಸದನಾಗಿ ಹೇಳ್ತಾ ಇಲ್ಲ, ನಾನು ವೈಯಕ್ತಿಕ ಜಸ್ಟ್ ಅನಂತಕುಮಾರ್ ಹೆಗಡೆ ಆಗಿ ಹೇಳ್ತೀನಿ ಅಂತ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಪ್ರಧಾನಿ ಮೋದಿ ಅವರು ಮತ್ತು ನಮ್ಮ ದೇವಸ್ಥಾನಗಳ ಬಗ್ಗೆ CM ಸಿದ್ದರಾಮಯ್ಯ ಅಸಭ್ಯವಾಗಿ ಮೊದಲು ಮಾತನಾಡಿದ್ದಾರೆ. ನಮ್ಮ ದೇವಸ್ಥಾನದ ಬಗ್ಗೆ ಅಷ್ಟು ಕೀಳಾಗಿ ಮಾತನಾಡೋದು ಯಾಕೆ ಬೇಕಿತ್ತು? ನಮ್ಮ ಪ್ರಧಾನಿ ಮೋದಿ, ಅಮಿತ್ ಶಾ ಬಗ್ಗೆ ಯಾರೆಲ್ಲ ಏನು ಮಾತನಾಡಿದ್ದಾರೆ ಹೇಳಬೇಕಾ ಅಂತ ಅದನ್ನು ಉದಾಹರಣೆ ಸಮೇತ ಹೇಳೋರೆ. ಸಲ್ಮಾನ್ ಖುರ್ಷಿದ್ ಕಪ್ಪೆ, ಮಂಗ, ನಪುಂಸಕ ಎಂದು ಕರೆದರು. ಶರದ್ ಪವಾರ್ ಮೋದಿಯನ್ನು ಹಿಟ್ಲರ್ ಅಂತ ಕರೆದರು. ಕಾಂಗ್ರೆಸ್ನ ಬಹುತೇಕ ನಾಯಕರು ಮೋದಿಯವರನ್ನು ಹಿಟ್ಲರ್ ಅಂತ ಕರೆದರು. ದಿಗ್ವಿಜಯ್ ಸಿಂಗ್ ಮೋದಿಯವರನ್ನು ರಾವಣ ಅಂತ, ಜಯರಾಮ್ ರಮೇಶ್ ಭಸ್ಮಾಸುರ ಅಂತ, ಮಣಿ ಅಯ್ಯರ್ ಅವರು ವಿಷಸರ್ಪ ಅಂತ ಕರೆದರು. ಇದಕ್ಕೆಲ್ಲ ಮಾಧ್ಯಮದ ದಾಖಲೆಗಳೂ ಇವೆ. ನನ್ನ ಪ್ರಧಾನಿ ನನ್ನ ದೇಶ ಮತ್ತು ನನ್ನ ಧರ್ಮದ ಬಗ್ಗೆ ಹೇಳಿಕೆ ನೀಡುವಾಗ ಇವರಿಗೆ ಸಭ್ಯತೆ ನೆನಪಾಗುವುದಿಲ್ಲ. ಕಾಂಗ್ರೆಸ್ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಇಲ್ಲದ ಸಭ್ಯತೆ BJPಯವರಿಗೆ ಯಾಕೆಂದು ಪ್ರಶ್ನೆ ಮಾಡೋರೆ. ಸರಿ, ರಾಜಕೀಯವಾಗಿ ಯಾರ ವಿರುದ್ಧ ಯಾರು ಏನು ಮಾತನಾಡಿದ್ರು ಸರಿ. ಪ್ರಧಾನಿ ಮೋದಿ ಅವ್ರನ್ನ ರಾವಣ ಅಂದರು, ಮತ್ತೊಬ್ಬರು ಭಸ್ಮಾಸುರ ಅಂದರು. ಅದರಲ್ಲೇ ನನ್ನ ಮಗನೇ ಮೋದಿ, ನೀನು ಭಸ್ಮಾಸುರ, ನೀನು ರಾವಣ ಅಂತ ಯಾರೂ ಪದವನ್ನು ಬಳಸಿಲ್ಲ ಅಂತ ಒಂದು ಸಣ್ಣ ವಿವೇಚನೆ ಎಲ್ಲರಿಗೂ ಇದೆ ಅಂತ ಅನ್ಕೋತೀನಿ. ಸಿದ್ದರಾಮಯ್ಯ ಅವ್ರ ವಿರುದ್ಧ ಕೂಡ ಅನಂತಕುಮಾರ್ ಹೆಗಡೆ ಅವರು ಏನು ಬೇಕಾದ್ರೆ ಪದವನ್ನು ಬಳಸಲಿ, ಅದರಲ್ಲೇ ಮಗನೇ ಅನ್ನೋ ಪದ ಇನ್ನೊಂದು ಸಲ ಕೇಳ್ಕೊಬಂದ್ಬಿಡಿ. ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ, ಅದು ರಾಜಕಾರಣಕ್ಕೋಸ್ಕರ ಅದು ಇದು ಒದರಾಡ್ತಾ ಇರ್ತಕ್ಕಂಥದ್ದು. ನಮ್ಮ ವಿರೋಧಿ ಸಿದ್ದರಾಮಯ್ಯ, ಕಾಂಗ್ರೆಸ್ ಅಲ್ಲ. ಯಾಕೆಂದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ, ಹರಾಜಾಗಿ ಹೋಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಓಟಿಗೆ ಹರಾಜಾಗಿ ಹೋಗಿರ್ತಕ್ಕಂಥ ಮಾನಸಿಕತೆ ಏನಿದೆ, ಅದು ನಮ್ಮ ವಿರೋಧ. ರಾಜಕೀಯ ವಿರೋಧ ಅಲ್ಲ. ರಾಜಕೀಯ ಡೆಮೋಕ್ರಸಿಯಲ್ಲಿ ಒಂದು ಪಕ್ಷ ಬರುತ್ತೆ, ಒಂದು ಪಕ್ಷ ಹೋಗುತ್ತೆ, ಇದು ಸ್ವಾಭಾವಿಕ. ನಾಳೆ ನಾವೇನು ಪರ್ಮನೆಂಟ್ ಇರುವುದಿಲ್ಲ, ಮತ್ತೊಂದು ಪಕ್ಷ ಬರುತ್ತೆ. ಆದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ. ಅದಕ್ಕೆ ನಮ್ಮ ವಿರೋಧ. ಅಹಿಂದೂ ಮಾನಸಿಕತೆ ಅದು ನಮ್ಮ ವಿರೋಧ. ರಾಮ ಜನ್ಮಭೂಮಿ ಇನ್ವಿಟೇಷನ್ ರಾಮ ಜನ್ಮಭೂಮಿ ಇನ್ವಿಟೇಷನ್ ನಮಗ್ ಬಂದಿಲ್ಲ, ಆಮೇಲೆ ಬಂದ್ರು ನಾನು ಹೋಗುದಿಲ್ಲ ಅಂತಂದ್ರು. ನೀನ್ ಬರ್ಲಿ ಬಿಡು, ರಾಮ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೇ. ಇವತ್ತು ಹೇಳ್ತಾರೆ ಹೋಗ್ತೀನಿ, ಅವತ್ತು ಹೋಗುದಿಲ್ಲ, ಆಮೇಲೆ ಹೋಗ್ತೀನಿ ನಾನು ಅಂತ. ಅಂದ್ರೆ ಹಿಂದೂ ಸಮಾಜದ ತಾಕತ್ತು ಕಣ್ರಿ ಇದು. ಕೇವಲ 8 ದಿವಸಗಳಲ್ಲಿ ಧ್ವನಿ ಬದಲಾಯ್ತು. ಮೊದಲು ಇನ್ವಿಟೇಷನ್ ಬಂದಿಲ್ಲ ಅಂದ್ರು, ಆಮೇಲೆ ಇನ್ವಿಟೇಷನ್ ಬಂದ್ರು ಹೋಗುದಿಲ್ಲ ಅಂತಂದ್ರು. ಇವತ್ತು ಹೋಗ್ತೀನಿ, ನಾನು 22ಕ್ಕೆ ಹೋಗುದಿಲ್ಲ, ಆಮೇಲೆ ಹೋಗ್ತೀನಿ ಅಂತ ಅಂದ್ರು. ಇದು ಹಿಂದೂ ಸಮಾಜದ ದಮ್. ಎಸ್, ಇಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಅಥವಾ ಅನಂತಕುಮಾರ್ ಹೆಗಡೆ ಅವರ ವಿರುದ್ಧವಾಗಿ ಅನ್ನೋದು ಚರ್ಚೆ ಅಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಒಬ್ಬ ಸಂಸದ, ಅನಂತಕುಮಾರ್ ಹೆಗಡೆ ಅವರೇನು ನೆನ್ನೆ ಮೊನ್ನೆ ಗೆದ್ದವರಲ್ಲ, ಕೇಂದ್ರದಲ್ಲಿ ಸಚಿವರಾಗಿದ್ದವರು. ಸಿದ್ದರಾಮಯ್ಯವರು ಉತ್ತರ ಕೊಟ್ಟಿದ್ದಿಷ್ಟೇ, ಅವ್ರ ಸಂಸ್ಕೃತಿ, ಅವ್ರ ಸಂಸ್ಕಾರ, ಅವ್ರ ಸಭ್ಯತೆ ಏನೋ ಅಂತ ಇದನ್ನು ಗೊತ್ತಾಗುತ್ತೆ ಅಂದರು. ಅದಕ್ಕೆ ಉದಾಹರಣೆಯನ್ನು ಕೊಟ್ಟು ಮೋದಿಯವ್ರನ್ನ ಹಿಂಗೆಲ್ಲ ಅಂದರೆ ತಪ್ಪಲ್ಲ, ಆದರೆ ನಾವು ಹೇಳಿದ ತಪ್ಪ ಅಂತ ಹೇಳೋರೆ. ಜನ ತೀರ್ಮಾನ ಮಾಡ್ತಾರೆ ಹೇಳಿಕೆ ಸರಿನಾ ತಪ್ಪ ಅಂತ. ಕಾಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ. ಇಲ್ಲಿ ಯಾರನ್ನು ಯಾರೂ ಟೀಕಿಸುತ್ತಿಲ್ಲ, ಅವರವರ ಹೇಳಿಕೆಗಳ ಬಗ್ಗೆ ನಡೆಯುತ್ತಿರುವಂಥ ಚರ್ಚೆ ಇದು. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.